ನಾವು ಕನಸು ಯಾಕೆ ಕಾಣ್ತೇವೆ? ಕನಸುಗಳು ಯಾವಾಗ ಬರುತ್ತವೆ? ನಾವು ನಿದ್ರೆಯಲ್ಲಿರುವಾಗ ಹಲವು ಹಂತಗಳನ್ನು ದಾಟುತ್ತೇವೆ. ಅವುಗಳಲ್ಲಿ REM ಸ್ಲೀಪ್ ಎಂಬ ಹಂತದಲ್ಲಿ ಹೆಚ್ಚು ಕನಸುಗಳು ಬರುತ್ತವೆ. ಈ ಸಮಯದಲ್ಲಿ ನಮ್ಮ ಮೆದುಳು ತುಂಬಾ ಸಕ್ರಿಯವಾಗಿರುತ್ತದೆ. ಕನಸುಗಳು ಯಾಕೆ ಬರುತ್ತವೆ? ವಿಜ್ಞಾನಿಗಳ ಪ್ರಕಾರ ನಮ್ಮ ಮೆದುಳು ದಿನವಿಡೀ ಕಂಡ ಘಟನೆಗಳು, ನೆನಪುಗಳು ಮತ್ತು ಭಾವನೆಗಳನ್ನು ಜೋಡಿಸಿ ಅರ್ಥಮಾಡಿಕೊಳ್ಳುವಾಗ ಕನಸುಗಳು ಮೂಡಬಹುದು. ವಿಚಿತ್ರ ಕನಸುಗಳು ಯಾಕೆ ಬರುತ್ತವೆ? ಕೆಲವೊಮ್ಮೆ ಹಳೆಯ ನೆನಪುಗಳು, ಹೊಸ ಅನುಭವಗಳು ಮತ್ತು ನಮ್ಮ ಕಲ್ಪನೆಗಳು ಒಂದಕ್ಕೊಂದು ಸೇರಿ ವಿಚಿತ್ರ ಕನಸುಗಳನ್ನು ರಚಿಸುತ್ತವೆ. ಅದಕ್ಕೆ ಕನಸುಗಳು ಕೆಲವೊಮ್ಮೆ ನಿಜವಾಗಿರುವಂತೆ ಅನಿಸುತ್ತವೆ. ಎದ್ದ ತಕ್ಷಣ ಕನಸು ಯಾಕೆ ಮರೆತು ಹೋಗುತ್ತದೆ? ಬಹಳಷ್ಟು ಜನರು ಎಚ್ಚರವಾದ ಕೆಲವೇ ನಿಮಿಷಗಳಲ್ಲಿ ತಮ್ಮ ಕನಸನ್ನು ಮರೆತು ಬಿಡುತ್ತಾರೆ. ಏಕೆಂದರೆ ಆ ನೆನಪು ಮೆದುಳಿನಲ್ಲಿ ಶಾಶ್ವತವಾಗಿ ಸಂಗ್ರಹವಾಗುವ ಮೊದಲೇ ಮಾಯವಾಗಬಹುದು. ಕನಸುಗಳಿಗೆ ಅರ್ಥ ಇದೆಯೇ? ಕೆಲವರು ಪ್ರತಿಯೊಂದು ಕನಸಿಗೂ ವಿಶೇಷ ಅರ್ಥವಿದೆ ಎಂದು ನಂಬುತ್ತಾರೆ. ಆದರೆ ವಿಜ್ಞಾನಿಗಳ ಅಭಿಪ್ರಾಯದಲ್ಲಿ ಎಲ್ಲಾ ಕನಸುಗಳಿಗೂ ಒಂದೇ ರೀತಿಯ ಅರ್ಥವಿದೆ ಎಂದು ಹೇಳಲು ಸಾಕಷ್ಟು ವೈಜ್ಞಾನಿಕ ಸಾಕ್ಷ್ಯ ಇನ್ನೂ ಇಲ್ಲ. ಭಯಾನಕ ಕನಸುಗಳು ಅಂದರೆ ನೈಟ್ಮೇರ್ಸ್ ಸಾಮಾನ್ಯವಾಗಿ ಒತ್ತಡ, ಆತಂಕ ಅಥವಾ ಭಯದ ಕಾರಣದಿಂದ ಬರಬಹುದು. ಕೆಲವರು ಕನಸಿನಲ್ಲೇ ತಾವು ಕನಸು ಕಾಣುತ್ತಿದ್ದೇವೆ ಎಂದು ಅರಿತುಕೊಳ್ಳುತ್ತಾರೆ. ಇದನ್ನು ಲೂಸಿಡ್ ಡ್ರೀಮ್ ಎಂದು ಕರೆಯುತ್ತಾರೆ. ಈ ಮುಖ ನಿಜವಲ್ಲ, ಆದರೆ ಕನಸಿನಲ್ಲಿ ಇದನ್ನು ನೋಡಿದರೆ ಅದು ನಿಜಕ್ಕಿಂತಲೂ ಭಯಾನಕವಾಗಿ ಅನಿಸಬಹುದು. ಕತ್ತಲೆ, ನಿಶ್ಶಬ್ದ, ನಂತರ ಏಕಾಏಕಿ ಕಾಣುವ ಈ ಅಸ್ಥಿಪಂಜರದ ಮುಖ, ಇದು ನಿಜವಲ್ಲ, ಕನಸಿನ ಪ್ರಪಂಚದ ಮತ್ತೊಂದು ವಿಚಿತ್ರ ಸೃಷ್ಟಿ. ಕೆಲವು ಕನಸುಗಳು ನಮ್ಮನ್ನು ಭೂಮಿಯಿಂದ ದೂರ ಕಲ್ಪನೆಯ ಲೋಕಕ್ಕೆ ಕರೆದೊಯ್ಯುತ್ತವೆ. ಇದು ನಿಜವಾದ ಸ್ವರ್ಗವಲ್ಲ, ಆದರೆ ಕನಸಿನ ಲೋಕದಲ್ಲಿ ಎಲ್ಲವೂ ಸಾಧ್ಯ. ಮುಖ ಶಾಂತವಾಗಿ ಕಾಣಬಹುದು, ಆದರೆ ಒಳಗೆ ಮೆದುಳು ಸಾವಿರಾರು ಚಿತ್ರಗಳನ್ನು ರಚಿಸುತ್ತಿರುತ್ತದೆ. ಕನಸುಗಳನ್ನು ಸೃಷ್ಟಿಸುವ ನಿಜವಾದ ನಿರ್ದೇಶಕ ನಮ್ಮ ಮೆದುಳು. ನಮ್ಮ ಕಣ್ಣುಗಳು ಮುಚ್ಚಿರಬಹುದು, ಆದರೆ ಮೆದುಳು ತನ್ನದೇ ಆದ ಪ್ರಪಂಚವನ್ನು ನಿರ್ಮಿಸುತ್ತಿರುತ್ತದೆ. ಕನಸಿನ ಆರಂಭ ಕಣ್ಣಿನಿಂದ ಅಲ್ಲ, ನಮ್ಮ ಮೆದುಳಿನಿಂದ. ಕೆಲವೊಮ್ಮೆ ಭಯಾನಕ ಕನಸುಗಳು ನಮ್ಮನ್ನು ಮಧ್ಯರಾತ್ರಿಯಲ್ಲೇ ಎಚ್ಚರಗೊಳಿಸುತ್ತವೆ. ಕನಸು ಎಷ್ಟು ನಿಜವಾಗಿರುತ್ತದೆ ಎಂದರೆ ಎಚ್ಚರವಾದ ಮೇಲೂ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತದೆ. ದಿನದ ಚಿಂತೆಗಳು ಕೆಲವೊಮ್ಮೆ ರಾತ್ರಿ ಕನಸುಗಳಾಗಿ ನಮ್ಮ ಮುಂದೆ ಬರುತ್ತವೆ. ಕೊನೆಗೆ ಅದು ಕೇವಲ ಒಂದು ಕನಸು ಎಂದು ಅರಿತಾಗ ಮನಸ್ಸು ಮತ್ತೆ ನೆಮ್ಮದಿಯಾಗುತ್ತದೆ. ಪ್ರತಿ ಭಯಾನಕ ರಾತ್ರಿಯ ನಂತರ ಒಂದು ಹೊಸ ಬೆಳಗು ನಮ್ಮನ್ನು ಕಾಯುತ್ತಿರುತ್ತದೆ. ಕನಸುಗಳು ಬರುತ್ತವೆ, ಹೋಗುತ್ತವೆ, ಆದರೆ ಪ್ರತಿಯೊಂದು ಬೆಳಗು ಹೊಸ ಆರಂಭವನ್ನು ತರುತ್ತದೆ. ನಗುತ್ತಾ ಹೊಸ ದಿನವನ್ನು ಆರಂಭಿಸಿ, ಏಕೆಂದರೆ ಕನಸುಗಳು ಕೇವಲ ಕನಸುಗಳಷ್ಟೇ. ಭಯ ಕನಸಿನಲ್ಲಿ ಇರಬಹುದು, ಆದರೆ ಧೈರ್ಯ ನಿಜ ಜೀವನದಲ್ಲಿರುತ್ತದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಲೈಕ್, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.